ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ ಜಾಕ್ ಸಿಂಗಲ್ ನೀಡಲ್, ಅದರಲ್ಲಿ ಸ್ಪೀಡ್ ಲಾಕ್ ಯಾವ ಥರ ಮಾಡೋದು ಅಂತ. ಮಾಡಲ್ ಬಂದು JK20002 ಕಾಣ್ಬೋದು. JK-20002 ಅದರಲ್ಲಿ ಸ್ಪೀಡ್ ಲಾಕ್ ಯಾವ ಥರ ಮಾಡೋದು ಅಂತ. ಹೊಸಬನೇ ನೋಡ್ತಾರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಹೊಸ ವಿಡಿಯೋಗಳನ್ನ ನಿಮಗೋಸ್ಕರ ಅಪ್ಡೇಟ್ ಮಾಡಿ ಕ್ಲಿಯರ್ ಮತ್ತು ತುಂಬ ಯೂಸ್ಫುಲ್ ಆಗುತ್ತೆ. ಅದಲ್ಲದೆ ಕನ್ನಡದಲ್ಲಿ ಕ್ಲಿಯರಾಗಿ ಅರ್ಥ ಆಗೋ ಥರ ಹೇಳ್ಕೊಡ್ತಾಯಿದ್ದೀನಿ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ನೋಡ್ಬೋದು ಮಿಷಿನು ತುಂಬ ಸ್ಪೀಡ್ ಇದೆ. ಓಕೆನಾ, ತುಂಬ ಸ್ಪೀಡ್ ಇದೆ ಮಿಷಿನ್. ಇವಾಗ ಯಾವ ಥರ ಅದನ್ನ ಕಮ್ಮಿ ಮಾಡೋದು ಅಂತ. ಕಮ್ಮಿನಾರು ಮಾಡ್ಬೋದು, ಜಾಸ್ತಿನೂ ಮಾಡೋದು. ಓಕೆ, ಇವಾಗ ಒನ್ ಟೈಮ್ ನೋಡಿ, ಪಿ ಮತ್ತು ಅಡ್ವಾನ್ಸಾಗಿ ಒಂದು ಸೆಕೆಂಡ್ ಪಿ ಅಡ್ವಾನ್ಸಾಗಿ ಪ್ರೆಸ್ ಮಾಡಬೇಕು. ಅದಾದಮೇಲೆ ಟೆನ್ಷನ್ ಐಟ್ ಬಟನು ಕಾಣ್ತಾಯಿದೆ. ಇದು 1 ಸೆಕೆಂಡ್ ಅಡ್ವಾನ್ಸು, ಪಿ ಆಮೇಲೆ ಅಪ್ ಬಟನು ಎರಡು ಓಪನ್ ಮಾಡಿ. ಇಲ್ಲಿ ನಿಮಗೆ PB0000 ಓಪನ್ ಆಗುತ್ತೆ, ಕಾಣ್ತಾ ಇದೆಯಾ? ಅದಾದಮೇಲೆ ಇನ್ನೊಂದು ಟೈಮು ಪಿ ಪ್ರೆಸ್ ಮಾಡಿ. 62 - 9200 ಅಂತ ಕಾಣ್ತಾ ಇದೆ. ಇದನ್ನ ನೀವು ಮೈನಸ್ ಮಾಡಿ. ನೋಡಿ, ಮೈನಸ್ ಮಾಡಿದಾಗ 0 1 ಮೈನಸ್ ಅಂತ ಬರುತ್ತೆ. ಇಲ್ಲಿಗೆ ನೀವು ಮೈನಸ್ ಮಾಡಿದಾಗ ಇವಾಗ ನಿಮಗೆ ಸ್ಪೀಡ್ ಓಪನ್ ಆಗಿರುತ್ತೆ. ನೀವು ಎಷ್ಟು ಸ್ಪೀಡ್ ಬೇಕೋ ಅಷ್ಟಕ್ಕೆ ಇಟ್ಕೊಳ್ಳಿ. ನಾನು 3000 ಇಡ್ತಾಯಿದ್ದೀನಿ. 3000 ಇಡ್ತಾಯಿದ್ದೀನಿ. ಓಕೆನಾ, 3000 ಇಟ್ಬಿಟ್ಟು ಎಂಟರ್. ಸೇವ್ ಆಯಿತು. ಈಗ ಅಷ್ಟಕ್ಕೆ ಮಿಷಿನ್ ಓಡಿಸ್ಬಿಡು ಯಾವ್ದಕ್ಕಣ. ಈಗ ತಿರ್ಗಿ ನಮಗೇನೋ ಸ್ಪೀಡ್ ಜಾಸ್ತಿ ಬೇಕು ಅಂದರೆ ತಿರ್ಗಿ ಅದೇ ಸೇಮ್ ಅಡ್ವಾನ್ಸಾಗಿ 1 ಸೆಕೆಂಡ್ ಪಿ ಪ್ರೆಸ್ ಮಾಡಿ ಟೆನ್ಷನ್ ಐಟ್ ಬಟನು, ಪಿ ಮತ್ತು ಟೆನ್ಷನ್ ಅಪ್ ಬಟನ್. ಓಕೆ, ಅದಾದಮೇಲೆ ಇನ್ನೊಂದು ಟೈಮ್ ಪಿ ಪ್ರೆಸ್ ಮಾಡಿ. ನಿಮಗೆ ಯಾವುದೇ ಪ್ರೋಗ್ರಾಮ್ ಇರಲಿ ಇಲ್ಲೇ. ಓಕೆನಾ, ಇದನ್ನ 0 ಮಾಡಿ ಇಲ್ಲಿ 1 ಬರಬೇಕು. ಬಂದಾಗ ನೀವು ಎಷ್ಟು ಬೇಕು ಸ್ಪೀಡು ಅಷ್ಟು ಇಟ್ಕೊಳ್ಳಿ. ಅದಾದಮೇಲೆ ನೀವು 3300. ಅದಾದಮೇಲೆ ಎಂಟರ್, ಪಿ ಬಟನ್ ತಿರ್ಗಾ ಪ್ರೆಸ್ ಮಾಡಿ. ಸೇವ್ ಆಯಿತು. ಇವಾಗ ಸ್ಪೀಡು ಎಂಟ್ರೇಜ್ ಆಗಿದೆ. ಓಕೆನಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ.